ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ದೇವಾಲಯಗಳಲ್ಲಿ ಇವತ್ತು ಮುಂಜಾನೆಯಿಂದಲೇ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ದಾವೆ. ಅದರಲ್ಲೂ ಬಹಳ ವಿಶೇಷವಾಗಿ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ದೇವಾಲಯಗಳಲ್ಲಿ ಇವತ್ತು ಮುಂಜಾನೆಯಿಂದಲೇ ಪೂಜಾ ಪುನಸ್ಕಾರಗಳು ನೆರವೇರ್ತಾ ಇದ್ದಾವೆ. ಅದರಲ್ಲೂ ಸ್ಪೆಷಲಿ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಪೂಜೆ ಕೈಂಕರ್ಯಗಳು ನೆರವೇರಿದ್ದಾವೆ. ಮುಂಜಾನೆಯಿಂದಲೇ ಸಾಕಷ್ಟು ಭಕ್ತರು ದೇಗುಲಕ್ಕೆ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ವರ್ಷದ ಮೊದಲ ಹಬ್ಬದ ಸಂಭ್ರಮದಲ್ಲಿ ಜನ ಈಗ ಸಾಕಷ್ಟು ಖುಷಿ ಸಂಭ್ರಮ ಸಡಗರ ಮನೆ ಮಾಡಿದೆ. ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಭಕ್ತಗಣ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಯಾಕಂದರೆ ನಾಡಿನೆಲ್ಲೆಡೆ ಹೊಸ ವರ್ಷದ ಮೊದಲ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬವನ್ನು ಬೇವು ಬೆಲ್ಲವನ್ನು ತಿಂದು ಸಾಕಷ್ಟು ಸಿಹಿಯನ್ನು ತಿಂದು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಶಿವನ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ದಾವೆ. ಒಂದು ಕಡೆ ಕಾಡು ಮಲ್ಲೇಶ್ವರದಲ್ಲಿರುವಂತಹ ಈಶ್ವರನಿಗೆ ಬೆಳಗ್ಗೆಯಿಂದನೂ ಕೂಡ ಅಭಿಷೇಕಗಳು ನಡೀತಾ ಇದ್ದಾವೆ, ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ಅದರ ಜೊತೆಗೆ ಗವಿ ಗಂಗಾಧರೇಶ್ವರ ದೇಗುಲದಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಗವಿ ಗಂಗಾಧರೇಶ್ವರ ದೇಗುಲ. ಗವಿ ಒಳಗಡೆ ಇರುವಂತಹ ಗಂಗಾಧರನಿಗೆ ಈಶ್ವರನಿಗೆ ಇವತ್ತು ಸೂರ್ಯನ ರಶ್ಮಿ ಕಿರಣ ಸ್ಪರ್ಶವಾಗುವಂತಹ ಒಂದು ಕೌತುಕಕ್ಕೆ ಇಡೀ ನಾಡಿನ ಇಡೀ ದೇಶದ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದು ವರ್ಷಕ್ಕೊಮ್ಮೆ ಮಾತ್ರ ಆಗುವಂತಹ ಈ ಒಂದು ಸುದಿನಕ್ಕೆ ಜನ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಸಂಕ್ರಾಂತಿ ಹಬ್ಬ ನಾಡಿನೆಲ್ಲೆಡೆ ಮನೆ ಮಾಡಿದೆ. ಬಹಳ ವಿಶೇಷವಾಗಿ ಬೆಂಗಳೂರಿನ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಅದ್ರ ಜೊತೆಗೆ ಮಲ್ಲೇಶ್ವರದಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲದಿಂದ ದೀಪಿಕಾ ಕೂಡ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ. ರವಿ ಭಾಸ್ಕರನ ನಮನಕ್ಕೋಸ್ಕರ ಇವತ್ತು ಶಿವಲಿಂಗ ಒಂದು ಕಡೆ ಈಗ ಕಾತುರದಿಂದ ಕಾಯ್ತಾ ಇದೆ. ಜೊತೆಗೆ ಭಕ್ತಗಣ ಕೂಡ ಕಾಯ್ತಾ ಇದ್ದಾರೆ. ಹೇಗಿದೆ ಅಲ್ಲಿಯ ಸಂಭ್ರಮ? ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ. ಎಷ್ಟು ಗಂಟೆಗೆ ಇವತ್ತು ಸೂರ್ಯನ ರಶ್ಮಿ ಕಿರಣ ಇವತ್ತು ಶಿವಲಿಂಗದ ಮೇಲೆ ಸ್ಪರ್ಶ ಆಗುತ್ತೆ? ಏನಿದೆ ಹೆಚ್ಚಿನ ಡೀಟೇಲ್ಸ್ ವರ್ಷಿತಾ? ಎಸ್ ಸಚಿನ್, ಇವತ್ತು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ತುಂಬಾ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಆಚರಣೆಯನ್ನ ಮಾಡ್ಕೊಂಡು ಬರಲಾಗುತ್ತೆ. ಜೊತೆಗೆ ಈ ಬಾರಿ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ದೇವಾಲಯದತ್ತ ಮುಖ ಮಾಡಿರುವಂಥದ್ದು. ಯಾಕಂದ್ರೆ ಗೊತ್ತೇ ಇದೆ, ಪ್ರತಿ ಬಾರಿ ಕೂಡ ಸೂರ್ಯರಶ್ಮಿ ಶಿವಲಿಂಗವನ್ನ ದಾಟಿ ಹೋಗ್ಬೇಕಾದ್ರೆ ಆಗುವಂತಹ ಒಂದಷ್ಟು ಪವಾಡಗಳಾಗಿರ್ಬೋದು, ಅಲ್ಲಿರುವಂತಹ ಒಂದಷ್ಟು ದೃಶ್ಯಗಳಾಗಿರ್ಬೋದು, ಇದೆಲ್ಲವನ್ನ ನೋಡ್ಲಿಕ್ಕೂ ಕೂಡ ಜನ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಸಂಜೆ ಸುಮಾರು 5:03ಕ್ಕೆ ಸೀದಾ ಈ ಸೂರ್ಯನ ಕಿರಣಗಳು ಹಾದು ಹೋಗುತ್ತೆ ಶಿವಲಿಂಗವನ್ನ. ಸದ್ಯ ನಾನು ಸಚಿನ್ ಒಳಭಾಗದ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಸಾಕಷ್ಟು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಸಾಮಾನ್ಯವಾಗಿ ಗೊತ್ತೇ ಇದೆ, ಯಾರ ಬಾಯಲ್ಲೂ ಕೂಡ ಕೇಳಿದ್ರು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಿ ಹೋಗ್ತೀರಾ ಅಂತ ಅಂದ್ರೆ ಅದು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ. ಸದ್ಯ ಒಳಭಾಗದಲ್ಲೂ ಕೂಡ ಜನ ಅಷ್ಟರ ಮಟ್ಟಿಗೆ ಕ್ರೌಡ್ ಆಗಿರುವಂಥದ್ದು. ಯಾಕಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಕೂಡ ಈಗ ಇಲ್ಲಿವರೆಗೂ ಕೂಡ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಭಕ್ತಾದಿಗಳು ಬರೋದ್ರ ಜೊತೆಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇಲ್ಲಿಯ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇರುವಂಥದ್ದು. ಸದ್ಯ ಮೂಲ ವಿಗ್ರಹಗಳನ್ನ ಕೂಡ ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಪೂಜೆ ಪುರಸ್ಕಾರದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಸಚಿನ್, ಸಂಜೆ 5:02ಕ್ಕೆ ಏನು ಸೂರ್ಯರಶ್ಮಿ ಕಿರಣ ಶಿವನನ್ನ ದಾಟಿ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿ, ಯಾಕಂದ್ರೆ ಪ್ರತಿ ಬಾರಿ ಕೂಡ ಸಂಕ್ರಾಂತಿ ಬಂತು ಅಂತ ಅಂದಾಗ ಸಂಕ್ರಾಂತಿ ಹಬ್ಬದ ಒಂದಷ್ಟು ವಿಶೇಷತೆಗಳು ಕೂಡ ಬಹು ಮುಖ್ಯವಾಗತ್ತೆ. ಹಾಗಾಗಿ ಈಗ ನಾನು ನಿಮ್ಗೆ ಶಿವನ ಅಲಂಕಾರವನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಬಹು ಮುಖ್ಯವಾಗಿ ಈ ಬಾರಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿರುವಂತದ್ದು. ಸದ್ಯ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಶಿವನ ಅಲಂಕಾರವನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅಲಂಕಾರ ಮಾಡಿದ್ದಾರೆ. ಸರಿ, ಸುಮಾರು 12 ಗಂಟೆಯ ಸುಮಾರಿಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ವರ್ಷಿತಾ ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಕಾಡು ಮಲ್ಲೇಶ್ವರ ದೇಗುಲದಿಂದ ನಮ್ಮ ಪ್ರತಿನಿಧಿ ದೀಪಿಕಾ ಕೂಡ ಜಾಯಿನ್ ಆಗಿದ್ದಾರೆ. ದೀಪಿಕಾ, ಈಗ
ಒಂದು ಕಡೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಆದರೆ ಕಾಡು ಮಲ್ಲೇಶ್ವರದಲ್ಲೂ ಕೂಡ ಅಷ್ಟೇ ವಿಶೇಷವಾದಂತಹ ಪೂಜೆ ಪುನಸ್ಕಾರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿದೆ ಹಬ್ಬದ ವಾತಾವರಣ ಅಂತ? ಗಮನಿಸಬಹುದು. ಇವತ್ತು ಮಕರ ಸಂಕ್ರಾಂತಿಯ ಸಂಭ್ರಮ ಎಲ್ಲಾ ಮನೆಗಳಲ್ಲೂ ಮನೆ ಮಾಡಿರುವಂತದ್ದು. ಬೆಳಗಿನ ಜಾವದಿಂದಲೇ ಭಕ್ತಾದಿಗಳು ದೇವಸ್ಥಾನ ಕಡೆ ಮುಖ ಮಾಡ್ತಾ ಇದ್ದಾರೆ, ದೇವರ ಆಶೀರ್ವಾದವನ್ನ ಕೂಡ ಪಡ್ಕೊಂತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ನಾವಿದ್ದೀವಿ. ಜನಸಾಗರ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಬೆಳಗ್ಗಿನ ಅಂದ್ರೆ ಮುಂಜಾನೆಯಿಂದಲೇ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಇದನ್ನ ಆರಂಭದಿಂದಲೇ ತುಂಬಾ ಚೆನ್ನಾಗಿ ಮಾಡಿದ್ರೆ ಅದೊಂಥರ ಆಶೀರ್ವಾದ ಅನ್ನುವಂಥದ್ದು ಭಕ್ತಾದಿಗಳ ಒಂದು ನಂಬಿಕೆ. ಆ ಕಾರಣಕ್ಕಾಗಿ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಬೆಳಗ್ಗಿನ ಜಾವದಿಂದಲೇ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ದೇವರಿಗೆ ವಿಶೇಷವಾದ ಪೂಜೆಗಳನ್ನು ಕೂಡ ಭಕ್ತಾದಿಗಳು ಬಂದು ಇಲ್ಲಿ ನೆರವೇರಿಸ್ತಾ ಇರುವಂತದ್ದು. ಜನಸಾಗರ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಗೊತ್ತಾಗ್ತಾ ಇದೆ. ಬೆಳಗಿಂದ ಕೂಡ ಜನ ಇಲ್ಲಿಗೆ ಬಂದು ತಮ್ಮ ತಮ್ಮ ಒಂದು ಬೇಡಿಕೆಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾದ ಪೂಜೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಉತ್ತರಾಯಣ ಆರಂಭ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದ ಪೂಜೆಗಳನ್ನ ಬೆಳಗಿನ ಜಾವದಿಂದಲೇ ಮಾಡ್ತಾ ಇದ್ದೀವಿ. ಸೊ ದೇಗುಲದಲ್ಲಿ ಯಾವ ರೀತಿ ಒಂದು ದೇವರಿಗೆ ಅಲಂಕಾರವನ್ನ ಮಾಡಲಾಗ್ತಾ ಇದೆ, ದೇವರಿಗೆ ಯಾವ ರೀತಿ ಭಕ್ತಾದಿಗಳು ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಅನ್ನುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮಕರ ಸಂಕ್ರಾಂತಿ ಅಂದ್ರೇನೆ ಅದೊಂದು ವಿಶೇಷ ಹಬ್ಬ. ಈ ವರ್ಷದ ಅಂದ್ರೆ 2026ರ ಮೊದಲ ಹಬ್ಬನ ಸಂಕ್ರಾಂತಿಯಾಗಿ ಆಚರಣೆ ಮಾಡ್ತಾರೆ. ಇದನ್ನ ಬೇರೆ ಬೇರೆ ಅಂದ್ರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರವಾಗಿ ಆಚರಣೆ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ವೈಜ್ಞಾನಿಕವಾಗಿ ಕೂಡ ಇದಕ್ಕೆ ಸಾಕಷ್ಟು ವಿಶೇಷತೆ ಕೂಡ ಇದೆ. ಯಾಕಂದ್ರೆ ಇದು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಅಂದ್ರೆ ರೈತರ ಹಬ್ಬ ಅನ್ನುವಂತ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಎಳ್ಳು ಬೆಳ್ಳು ಸವಿದು ಒಳ್ಳೆ ಒಳ್ಳೆ ಮಾತನಾಡ ಅನ್ನುವಂತ ಒಂದು ಸಂಪ್ರದಾಯ ಕೂಡ ಈ ಸಂಕ್ರಾಂತಿ ಹಬ್ಬದ ಸಲುವಾಗಿ ಮಾಡಿಕೊಳ್ಳಲಾಗುತ್ತೆ. ಇದು ಎಳ್ಳು ಬೆಲ್ಲ ಬೀರೋದು ಈ ಒಂದು ಹಬ್ಬದ ವಿಶೇಷತೆ. ನೀವು ನೋಡ್ತಾ ಇದ್ದೀರಾ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಯಾವ ರೀತಿ ಜನಸಾಗರ ಇದೆ ಅಂದ್ರೆ, ಯಾಕಂದ್ರೆ ಸರತಿ ಸಾಲಲ್ಲಿ ಬಂದು ಭಕ್ತಾದಿಗಳು ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ನೀವು ನೋಡ್ತಾ ಇರಬಹುದು ಕಾಡು ಮಲ್ಲೇಶ್ವರ ನಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಈ ದೇಗುಲದಲ್ಲಿ ಯಾವ ರೀತಿ ಆಚರಣೆ ಸಂಭ್ರಮ ಪ್ರತಿ ಒಂದು ಹಬ್ಬಗಳಲ್ಲಿ ನಡೆಯುತ್ತೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಭಕ್ತಾದಿಗಳು ಬಂದು ಮಕರ ಸಂಕ್ರಾಂತಿಯ ಸಲುವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಸಚಿನ್, ಧನ್ಯವಾದ ದೀಪಿಕಾ.